ನೋಡಿ ಇವಾಗ ಹೋಗ್ತಾರ ಅವರು ಫುಟ್ಪಾತ್ ಅಲ್ಲಿ ಹೋಗ್ತಾರ ಅವರು ಇಲ್ಲ ಅವ್ರಿಗೆಲ್ಲ ಹೋಗಿ ಹೇಳಕ್ಕಾಗುತ್ತೆ ನೀವು ಫುಟ್ಪಾತ್ ಅಲ್ಲಿ ಓಡಾಡಿ ಅಂತ. ಅದೇ ಈ ರೂಲ್ಸ್ಗೆ ತಂದಿರೋದು ಒಳ್ಳೇದಾ ಇಲ್ಲ ಕೆಟ್ಟದ? ತುಂಬಾ ಒಳ್ಳೇದಣ್ಣ. ಆಂಬ್ಲೆನ್ಸ್ ಆಕ್ಚುಲಿ ಸ್ಪೀಡಾಗಿ ಹೋಗ್ಬೇಕು. ಆಂಬ್ಲೆನ್ಸ್ ಎಷ್ಟು ಸ್ಲೋ ಆಗಿ ಮೂವ್ ಆಗ್ತೈತೆ ಅಂದರೆ ಅಲ್ಲಿ ತೋರಿಸ್ಬೋದು. ಆಂಬ್ಲೆನ್ಸ್ ಇನ್ನೂ ಇಲ್ಲೇ ಐತೆ, ಅಲ್ಲಿ ಹೋಗ್ತೇವೆ ಅಂದ್ಕೊಂಡೆ. ಆಂಬ್ಲೆನ್ಸ್ ಇನ್ನೂ ಎಷ್ಟು ಸ್ಲೋ ಆಗಿ ಮೂವ್ ಆಗ್ತೈತೆ ಅಂದ್ರೆ ಅದೇ ಇವಾಗ ಇರೋದ್ರಲ್ಲಿ ಆಲ್ಮೋಸ್ಟ್ ತುಂಬಾ ಜನಕ್ಕೆ ತೊಂದರೆ ಆಗೈತೆ. ಇವಾಗ ತೊಂದರೆ ಆಗಿರೋದು ಏನಂದ್ರೆ ಅವ್ರಿಗೆ ಏನಾಗುತ್ತೋ ಅವ್ರಿಗೆ ಹೆಲ್ಪ್ ಮಾಡಿಕೊಟ್ಬಿಡಿ. ಇಲ್ಲಿ ಬಂದು ಜನಗಳು ಮೂತ್ರ ವಿಸರ್ಜನೆ ಮಾಡ್ತಾವ್ರೆ. ಯಾಕಂತಂದರೆ ನಾನು ನೋಡ್ದಂಗೆ ನಿಯರ್ ಬೈ ಯಾವುದೂ ಕೂಡ ಪಬ್ಲಿಕ್ ಟಾಯ್ಲೆಟ್ ನನಗೆ ಕಾಣಿಸಿಲ್ಲ. ಎಲ್ರಿಗೂ ನಮಸ್ಕಾರ ಬಸ್. ಇವತ್ತು ನಾನು ಒಂದು ದಿವಸ ನ್ಯೂಸ್ ರಿಪೋರ್ಟರ್ ಆಗಿದ್ದರೆ ಯಾವ ಥರ ಇರುತ್ತೆ, ಮತ್ತು ಈಗ ಟ್ರೆಂಡಿಂಗಲ್ಲಿರೋ ಕ್ವಶನ್ ಏನು ಅಂತಂದರೆ ಫುಟ್ಪಾತ್ ಮೇಲೆ ಗಾಡಿಗಳನ್ನ ಹಾಕಕ್ಕೆ ಬಿಡ್ತಾ ಇಲ್ಲ. ಆ ಜನಗಳು ಯಾವ ಥರ ರಿಯಾಕ್ಟ್ ಮಾಡ್ತಾವ್ರೆ, ಅವ್ರ ಮೈಂಡಲ್ಲಿ ಏನೈತೆ, ಏನಕ್ಕೆ ಈ ಥರ ಮಾಡ್ತಾವ್ರೆ, ಅವ್ರ ಕಷ್ಟಗಳೇನು ಅಂತ ಇವಾಗ ಕೇಳೋಣ. ಮತ್ತು ಇದೇ ಥರ ಕೆಲವೊಂದಷ್ಟು ಕ್ವಶನ್ಗಳನ್ನ ಕೇಳ್ತಾ ಹೋಗ್ತೀನಿ. ಬನ್ನಿ ಇವಾಗ ಹೋಗಿ ಅವ್ರ ಹತ್ರ ಕೇಳೋಣ. ಅಣ್ಣ ಒಂದು ನಿಮಿಷ ಮಾತಾಡ್ಬೋದಾ? ಹೇಳಪ್ಪ. ಅಣ್ಣ ಇವಾಗ ಹೊಸ ರೂಲ್ಸ್ ಆಗೈತಲ್ಲ, ಫುಟ್ಪಾತ್ ಮೇಲೆಲ್ಲ ತರಕಾರಿ ಹಾಕ್ಬಾರ್ದು ಮತ್ತು ಅಂಗಡಿಗಳನ್ನೆಲ್ಲ ಹಾಕ್ಬಾರ್ದು ಅಂತ, ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನಣ್ಣ? ತಿಳ್ಕೊಳ್ಬೇಕಾ ಅನ್ಸ್ಕೋಬೇಕಾ? ಹಂಗೆ ಮಾತಾಡಿ. ಅದಕ್ಕೆ ಗುರು ಹೇಳ್ಬೇಕು ಅಂದರೆ ಹಾಂ ರೂಲ್ಸು ತುಂಬ ಒಳ್ಳೇದು ಮಾಡೋರು ಅವರು. ಹಾಂ ಒಳ್ಳೇದೇ ಮಾಡವ್ರೆ. ಏನು ಮಾಡೋದು, ಬದುಕಲೇಬೇಕಲ್ಲ. ಹೌದು. ರೂಲ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಮಾಡೋದು ಒಳ್ಳೇದೇ. ಮುಖ್ಯ ರಸ್ತೆಗಳಲ್ಲಿ ಮಾಡಬೇಡಿ ಅಂತಾರೆ, ಅದು ತುಂಬ ಒಳ್ಳೇದು. ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ. ನೋಡಿ ಈಗ ಕೆಲವರೆಲ್ಲ ಫುಟ್ಪಾತ್ಗಳು ಓಡಾಡಲ್ಲ, ಏನು ಮಾಡ್ತೀರಾ? ಅದೇನ ಇವಾಗ ಅಂಕಲ್ ನೋಡಿ ಇವಾಗ ಹೋಗ್ತಾರ ಅವರು ಫುಟ್ಪಾತ್ ಅಲ್ಲಿ ಹೋಗ್ತಾರ ಅವರು. ಇಲ್ಲ ಅವ್ರಿಗೆಲ್ಲ ಹೋಗಿ ಹೇಳಕ್ಕಾಗುತ್ತೆ ನೀವು ಫುಟ್ಪಾತ್ ಅಲ್ಲಿ ಓಡಾಡಿ ಅಂತ. ಅದೇ ಈ ರೂಲ್ಸ್ಗೆ ತಂದಿರೋದು ಒಳ್ಳೇದಾ ಇಲ್ಲ ಕೆಟ್ಟದ? ತುಂಬಾ ಒಳ್ಳೇದಣ್ಣ. ಅವ್ರು ಮಾಡಿದ ರೂಲ್ಸ್ ಯಾರು ಫಾಲೋ ಮಾಡಲ್ಲ. ಫುಟ್ಪಾತ್ ಅಲ್ಲಿ ಯಾರು ಓಡಾಡಲ್ಲ, ರೋಡಲ್ಲೇ ಹೋಗ್ತಾರೆ. ಏನು ಮಾಡ್ತೀರಾ? ಅದು ಯಾಕೆ ಈ ರೂಲ್ಸ್ ತಂದ್ರು ಅಂತ ಏನಾದ್ರು ಐಡಿಯಾ ಇದೆಯಾ? ರೂಲ್ಸ್ ತಂದ್ರೆ ಅಂದ್ರೆ ಹೊರಗಿನವ್ರು ಜಾಸ್ತಿ ಆಗಿದ್ರು. ಈಗೆಲ್ಲ ನಾವು ಇಲ್ಲಿಯವರು ಲೋಕಲ್ ಕರ್ನಾಟಕದವರು, ಇಲ್ಲ ನಾವೆಲ್ಲ ಮಂಡ್ಯದವರು. ಅದನ್ನ ಬಿಟ್ಬಿಟ್ಟು ಬಾಂಗ್ಲಾದಿಂದ ಬಂದವ್ರೆ, ತಮಿಳ್ನಾಡಿಂದ ಬಂದು ವ್ಯಾಪಾರ ಮಾಡ್ಕೊಂಡು ಹೋಗ್ತಾರೆ. ಅವರೆಲ್ಲ ಬದುಕ್ತಾವ್ರೆ. ನಮ್ಮಂತರೆಲ್ಲ ಎಲ್ಲಿ ಹೋಗ್ಬೇಕು? ನಮ್ಮಂತರಿಗೆಲ್ಲ ಕೆಲಸ ಇಲ್ಲ, ಅಣ್ಣನ್ ಪ್ಲೇಸಸ್. ಯಾರು ಕೆಲಸ ಮಾಡಕ್ಕೆ ಆಗ್ತಾರ? ಕೆಲಸ ಮಾಡ್ತೀನಿ ಅಂದ್ರೆ ಕೆಲಸ ಕೊಡೋರಿಲ್ಲ. ಏನ್ ಮಾಡ್ತೀರಾ? ನಮ್ಮಂತರಿಗೆ ಅದು ಮಾಡಿರೋದು ಒಳ್ಳೇದೇ. ಅವ್ರನ್ನೆಲ್ಲ ಆ ಕಡೆ ಓಡಿಸ್ಲಿ. ಇದಕ್ಕೆ ಬೇರೆ ವ್ಯವಸ್ಥೆ ಏನಾದ್ರು ಮಾಡ್ಕೊಡ್ತೀನಿ ಅಂತ ಹೇಳೋರ ಹೆಂಗೆ? ಮಾಡ್ಕೊಡ್ತೀನಿ ಅಂತ ಆಶ್ವಾಸನೆ ಕೊಟ್ರಾಗತ್ತಾ? ಮಾಡ್ಬೇಕಾನೆ, ಮಾಡ್ರೆ ತಾನೆ ಎಲ್ಲ ಜಾರಿಗೆ ಬರೋದು. ಸುಮ್ಮನೆ ಮಾಡ್ತೀನಿ ಅಂತ ಸುಮ್ಮನೆ ಕೂತಿದ್ರಾಗತ್ತಾ? ಮಾಡ್ಬೇಕು. ಏನಾದ್ರು ಪರಿಹಾರ ವ್ಯವಸ್ಥೆ ಏನ್ ಮಾಡ್ತಾರೆ? ಎಲ್ಲೂ ಜಾಗ ಇಲ್ವಲ್ಲ, ಇಂಥದೇ ಗತಿ. ಪರಿಹಾರ ವ್ಯವಸ್ಥೆ ಮಾಡಂಗಿದ್ರೆ ಈ ಪಾರ್ಕ್ಗಳೆಲ್ಲ ಹೊಡೆದು ಮಾಮೂಲಿ ಮಾಡ್ಕೊಟ್ರೆ ಮಾಡ್ತಾರೆ ವ್ಯಾಪಾರ. ಸಣ್ಣ ಇದು ಕಂಪ್ಲೀಟ್ ಆಗಿ ಸ್ಟ್ರಿಕ್ಟ್ ಆಗಿ ತಗೊಂಡು ಎಲ್ಲ ಕಡೆ ಕ್ಲೋಸ್ ಮಾಡ್ತಾವ ಅಂದ್ರೆ ನಿಮ್ಗೆ ನೆಕ್ಸ್ಟ್ ಏನ್ ಮಾಡ್ತೀರಣ್ಣ? ನೆಕ್ಸ್ಟು ಅದೇ ದೇವರೇ ಗತಿ. ದೇವರೇ ಗತಿ. ದೇವ್ರ ಏನೋ ದಾರಿ ತೋರಿಸಿ ಅವ್ರು ಒಳ್ಳೆ ಮನಸ್ಸು ಮಾಡ್ಕೊಡ್ತೀನಿ ಅನ್ನೋ ಮನಸ್ಸು ಕೊಟ್ಟರೆ ನೋಡಪ್ಪ ಅಲ್ಲೆಲ್ಲ ಪಾರ್ಕ್ ಖಾಲಿ ಇದಾವೆ, ಅದನ್ನೆಲ್ಲ ಒಡಿಸಿ ಏನಾರು ಒಳಗಡೆ ಮಾಡ್ಕೊಂಡು ಹೋಗ್ರಪ್ಪ. ನಿಮ್ದೆ ಖಾಲಿ ಸುಮ್ಮನೆ ವೇಸ್ಟ್ ಆಗಿರೋ ಪಾರ್ಕ್ನೆಲ್ಲ ಓಡಿಸ್ಬಿಟ್ಟು ಎಲ್ಲ ಮಾಡೋಕ್ಕಾಗಲ್ಲ. ನೋಡ್ಕೋಬೇಕು ಯಾವ್ದು ವೇಸ್ಟ್ ಆಗಿದೆ ಅಂತದೆಲ್ಲ ಮಾಡಿಕೊಟ್ರೆ ಅನುಕೂಲ ಆಗುತ್ತೆ ಅಂತ ನಾವು ಹೇಳ್ತೀವಿ. ಅವ್ರು ಮಾಡೋದು ಬಿಡೋದು ಅವ್ರ ಇಷ್ಟ. ಗೌರ್ಮೆಂಟ್ಗೆ ಏನಾದ್ರು ಒಂದು ಸಂದೇಶ ಕೊಡೋದಂದ್ರೆ ಏನು ಹೇಳ್ತಾರಣ್ಣ? ಏನಾದ್ರು ರಿಕ್ವೆಸ್ಟ್? ಏನಿಲ್ಲ, ಬದುಕಕ್ಕೆ ಬಿಡಿ ಅಷ್ಟೇ ಅಲ್ವಾ? ಬದುಕಕ್ಕೆ ಬಿಡಿ ಅಷ್ಟೇ. ನಾವು ಇವಾಗ ಸ್ಟುಡಿಯೋ ಹತ್ರ ಇರೋ ಒಂದು ರೋಡ್ಗೆ ಬಂದಿದ್ದೀವಿ. ಇಲ್ಲಿ ಹೆಂಗೆ ಐತೆ ರೋಡ್, ಯಾವ ಥರ ಐತೆ ಅಂದರೆ ಫುಲ್ಲು ಹಳ್ಳದ್ರಲ್ಲಿ. ಇವಾಗ ನೋಡಿ ಇವಾಗ ಆಂಬ್ಲೆನ್ಸ್ ಬಂತು. ಆಂಬ್ಲೆನ್ಸ್ ಆ್ಯಕ್ಚುಲಿ ಸ್ಪೀಡಾಗಿ ಹೋಗಬೇಕು. ಆಂಬ್ಲೆನ್ಸ್ ಎಷ್ಟು ಸ್ಲೋ ಆಗಿ ಮೂವ್ ಆಗ್ತೈತೆ ಅಂದರೆ ಅಲ್ಲಿ ತೋರಿಸ್ಬೋದು. ಆಂಬ್ಲೆನ್ಸ್ ಇನ್ನೂ ಇಲ್ಲೇ ಐತೆ, ಅಲ್ಲಿ ಹೋಗ್ತೇವೆ ಅಂದ್ಕೊಂಡೆ. ಆಂಬ್ಲೆನ್ಸ್ ಇನ್ನೂ ಎಷ್ಟು ಸ್ಲೋ ಆಗಿ ಮೂವ್ ಆಗ್ತೈತೆ. ಅದು ಬಿಟ್ಟರೆ ಹಂಗೆ ನೋಡ್ತಾ ಇರ್ಬೋದು ರೋಡ್ಗಳು ಯಾವ ಥರ ಎಷ್ಟು ನಿಧಾನಕ್ಕೆ ಗಾಡಿಗಳು ಮೂವ್ ಆಗ್ತವೆ ಅಂತಂದರೆ ನೋಡ್ತಾ ಇರ್ಬೋದು ಯಾವ ಥರ ರೋಡ್ಗಳು ಎಷ್ಟು ನಿಧಾನಕ್ಕೆ ಮೂವ್ ಆಯ್ತು. ಆಂಬ್ಲೆನ್ಸು ಕೂಡ ಅಷ್ಟೇ ನಿಧಾನಕ್ಕೆ ಮೂವ್ ಆಗ್ತೈತೆ. ಪ್ರತಿಯೊಂದು ರೋಡು ಅಲ್ಲಿಂದ ಒಂದು 100 ಮೀಟ್ರು ರೋಡ್ ಹೆಂಗೈತೆ ಸೇಮ್ ಹಿಂಗೆ ಐತೆ. ಗಾಡಿಗಳು ಇಷ್ಟೇ ಸ್ಲೋ ಹೋಗಬೇಕು. ಅದು ಯಾರೇ ಬಂದರೂ ಅಷ್ಟೇ, ಏನೇ ಇದ್ರು ಅಷ್ಟೇ. ಮೇ ಬಿ ಏನಿಗೆ ಗೊತ್ತಾ, ಈ ರೋಡ್ಗಳು ಈ ರೋಡ್ ಮಾತ್ರ ಸರಿಯಾಗಿಲ್ಲ. ಇಲ್ಲೊಂದು ರೋಡು ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ಆಗಿದೆ, ಅದು ಕೂಡ ಸ್ಟಾಪ್ ಆಗಿದೆ. ಮತ್ತು ಯಾರೇ MLAಗಳು CMಗಳು ಯಾರು ಕೂಡ ಈ ರೋಡಲ್ಲಿ ಓಡಾಡಲಿಲ್ಲ, ಎಲ್ಲ ಮೇನ್ ರೋಡಲ್ಲಿ ಓಡ್ತಿದ್ರು. ಸೊ ಮೇ ಬಿ ಅದರಿಂದ ಈ ರೋಡಲ್ಲಿ ಯಾವುದೇ ಥರ ಇಂಪ್ರೂವ್ಮೆಂಟ್ ಆಗಿಲ್ಲ. ಈಗಲೇ ಎಲ್ಲ ಒಂದು 15 ವರ್ಷದಿಂದ 20 ವರ್ಷದಿಂದ ಈ ರೋಡ್ ನೋಡ್ತಾ ಇದ್ದೀನಿ. ಈ ರೋಡ್ ಮಾತ್ರ ಸೇಮ್ ಟು ಸೇಮ್ ಏನೈತೆ ಹಿಂಗೆ ಐತೆ. ಗೌರ್ಮೆಂಟ್ ಹೊಸ ರೂಲ್ಸ್ ಮಾಡೈತಲ್ಲ, ಫುಟ್ಪಾತ್ ಮೇಲೆ ಗಾಡಿಗಳು ಹಾಕಂಗಿಲ್ಲ ಅಂತ, ಅದ್ರ ಬಗ್ಗೆ ಏನು ಹೇಳ್ತಾರೆ? ನಿಮ್ಮ ಅಭಿಪ್ರಾಯ ಏನು? ನಮ್ಮ ಅಭಿಪ್ರಾಯ ಒಳ್ಳೇದೇ. ಬಟ್ ಏನಂದ್ರೆ ಅವ್ರಿಗೆ ಆಲ್ಟರ್ನೇಟ್ ಜಾಗ ಹುಡುಕೊಟ್ಬಿಟ್ಟು ಆಮೇಲೆ ಮಾಡಿ. ಗೌರ್ಮೆಂಟಿಂದ ಏನಾದರೂ ಫಸ್ಟ್ ಆಲ್ಟರ್ನೇಟಿವ್ ಹುಡುಕೊಟ್ಬಿಟ್ಟು ಆಮೇಲೆ ಇದು ಮಾಡಿದ್ರೆ ಅಣ್ಣ ಈ ರೂಲ್ಸ್ ಏನಕ್ಕೆ ತಂದಿರ್ಬೋದು ಅಣ್ಣ? ಜನಕ್ಕೆ ಹೆಲ್ಪ್ ಆಗಲಿ ಅಂತ ಮಾಡಿರೋದಷ್ಟೇ. ಅವರು ಅದನ್ನ ಅರ್ಥ ಮಾಡ್ಕೋಬೇಕಷ್ಟೇ. ನಾವು ಸುಮ್ಮನೆ ಇದು ಮಾಡೋಕ್ಕಾಗಲ್ಲ. ಅವ್ರು ಬೇಕು ಅಂತ ಮಾಡಿಲ್ಲ. ಅವರು ಜನಕ್ಕೆ ಇವಾಗ ನೋಡಿ ಫುಟ್ಪಾತ್ ಇಷ್ಟು ಜಾಗ ಆದರೂ ಓಡಾಡೋಕ್ಕಿದ್ರೆ ಪ್ರಾಬ್ಲಮ್ ಆಗಲ್ಲ, ರೋಡಲ್ಲಿ ಹೋದ್ರೆ ಆಕ್ಸಿಡೆಂಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಅವ್ರು ಮಾಡೋರು ಅಷ್ಟೇ. ಅಣ್ಣ ಇನ್ ಕೇಸ್ ಕಂಪ್ಲೀಟಾಗಿ ಎಲ್ಲ ಕಡೆ ಹಾಕ್ಲೇಬಾರ್ದು ಅಂತ ರೂಲ್ಸ್ ತಂದ್ಬಿಟ್ರೆ ಏನು ತರೋಕ್ಕಾಗಲ್ಲ. ಯಾಕೆಂದ್ರೆ ಒಬ್ರು ಇಬ್ರು ಇಲ್ಲ, ಇದಕ್ಕೆ 1000 ಜನ ಅವ್ರೆ. ಅದರಿಂದ ಮಾಡೋಕ್ಕಾಗಲ್ಲ ಒಂದೇ ಸಲ. ಗೌರ್ಮೆಂಟ್ಗೆ ಏನಾದರೂ ಒಂದು ಅಡ್ವೈಸ್ ಇಲ್ಲ ರಿಕ್ವೆಸ್ಟ್ ಮಾಡಂಗಿದ್ರೆ ಏನು ಮಾಡ್ತೀವಿ? ರಿಕ್ವೆಸ್ಟ್ ಅಂದರೆ ಅದೇ ಇವಾಗ ಇರೋದ್ರಲ್ಲಿ ಆಲ್ಮೋಸ್ಟ್ ತುಂಬ ಜನಕ್ಕೆ ತೊಂದರೆ ಆಗೈತೆ. ಇವಾಗ ತೊಂದರೆ ಆಗಿರೋದು ಏನಂದ್ರೆ ಅವ್ರಿಗೆ ಏನಾಗುತ್ತೋ ಅವ್ರಿಗೆ ಹೆಲ್ಪ್ ಮಾಡಿಕೊಟ್ಬಿಡಿ.
ಯಾಕೆಂದರೆ ಅವರು ಇವಾಗ ಕಷ್ಟ ಯಾರು ಎಲ್ಲರಿಗೂ ಮಿನಿಮಮ್ ಬಾಡಿಗೆ ಕಟ್ಟಬೇಕು, ಕರೆಂಟ್ ಬಿಲ್ಲು, ಆಳು ಮೂಳು, ಸ್ಕೂಲ್ ಫೀಸು ಎಲ್ಲ ಇರ್ತಾವಲ್ಲ, ಅವೆಲ್ಲ ಮಾಡಲಿ, ಅವ್ರಿಗೂ ಇರುತ್ತಲ್ಲ. ಅದರಿಂದ ಅವ್ರಿಗೆ ಆಲ್ಟರ್ನೇಟ್ ಹುಡುಕಿ ಕೊಟ್ಬಿಟ್ಟು ನೀವು ಮಾಡಿಕೊಡಿ. ಇವಾಗ ಅಂಗಡಿಗಳು ಲೈಕ್ ರೋಡಿಂದ ತೆಗೆದ್ಬಿಟ್ಟು ಅಂಗಡಿಗಳು ಮಾಡ್ಕೊಳ್ರಿ ನೀವು ಅಂತ ಸ್ವಲ್ಪ ಜನ ಹೇಳ್ತಾರಲ್ಲ. ಅಂಗಡಿ ಮಾಡ್ಕೊಡೋಕ್ಕೆ ಒಬ್ಬರಿಬ್ರು ಅಲ್ವಲ್ಲ, ಹಾಂ ಆಗಲ್ಲ. ನೀವು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ನಾವು ಆಗಲೇ ಒಂದು 5 ವರ್ಷದಿಂದ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು. ಪ್ಲಸ್ ಲೆಗ್ಗೇರಿಯಿಂದ ಸ್ಟುಡಿಯೋ ಹೋಗೋ ಲೆಫ್ಟ್ ಸೈಡು ಸರ್ವಿಸ್ ರೋಡಲ್ಲಿ ನೀವು ನೋಡ್ತಾ ಇರ್ಬೋದು ಎಷ್ಟು ಕಸನ ಹಾಕಿದ್ದಾರೆ ಅಂತಂದರೆ. ಏಕೆಂದರೆ ಇಲ್ಲಿ ಇಷ್ಟು ಕಸ ಹಾಕಿರೋದು ಒಂದು ರೋಡ್ ಹಿಂದೆಯಿಂದ ಕನ್ಸ್ಟ್ರಕ್ಷನ್ ಆಗಿದೆ, ಅದು ಸ್ಟಾಪ್ ಆಗಿರೋದ್ರಿಂದ ಜನ ಇದು ಕಸ ತೊಟ್ಟಿ ಮಾಡ್ಕೊಂಡವ್ರೆ. ಅದಾದಮೇಲೆ ನೀವು ಒಳಗಡೆ ನೋಡ್ತಾ ಇರ್ಬೋದು ಸೋಫಾ, ಇದೇನೋ ಲೈಕ್ ಎಕ್ವಿಪ್ಮೆಂಟು, ಆಮೇಲೆ ಒಳಗಡೆ ಅಲ್ಲಿ ಕಾಣಿಸುತ್ತೆ ಬಟ್ಟೆದು ರಾಶಿನ ಸುತ್ತಿ ಒಳಗಡೆ ಹಾಕಿದ್ದಾರೆ. ಆ್ಯಕ್ಚುಲಿ BBMP ಅವರು ಕ್ಲೀನ್ ಮಾಡೋರೆ, ಕ್ಲೀನ್ ಮಾಡಿದ್ರೂ ಜನ ಮತ್ತೆ ಬಂದು ಕಸನ ಹಾಕ್ತವ್ರೆ. ಅದು ಬಿಟ್ಟರೆ ಇಲ್ಲಿ ಬಂದು ಜನಗಳು ಮೂತ್ರ ವಿಸರ್ಜನೆ ಮಾಡ್ತಾವ್ರೆ. ಯಾಕಂತಂದರೆ ನಾನು ನೋಡ್ದಂಗೆ ನಿಯರ್ ಬೈ ಯಾವುದೂ ಕೂಡ ಪಬ್ಲಿಕ್ ಟಾಯ್ಲೆಟ್ ನನಗೆ ಕಾಣಿಸಿಲ್ಲ. ಇದನ್ನು ಸ್ವಲ್ಪ ಕ್ಲಿಯರ್ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಹಿಂದೆ ಕಾಣಿಸ್ತಾ ಇರೋ ಈ ಪೋಸ್ಟರ್ಸ್ನೆಲ್ಲ ಕ್ಲಿಯರ್ ಮಾಡಿ ಅದಕ್ಕೊಂದು ಕ್ಲೀನ್ ಪೇಂಟ್ ಮಾಡಿ ಬಿಟ್ಟರೆ ಇಲ್ಲಿ ಯಾರು ಜನ ಕಸ ಹಾಕಲ್ಲ ಅಂತ ನಾನು ಬಯಸ್ತೀನಿ. ಇಷ್ಟನ್ನ ಹೇಳ್ತಾ ನಾನು ನ್ಯೂಸ್ ರಿಪೋರ್ಟರ್ ಆಗಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.